ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಅಲ್ಲಿ ಹೊಸ ಗಾಡಿ ನಾನು ಕೊಡ್ತೀನಿ. ನೋಡಿ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ವೆಹಿಕಲ್ ಬಂದ್ಬಿಟ್ಟು 20,000 ರೂಪಾಯಿ ಕಡಿಮೆ ಇರುತ್ತೆ. ನಮಗೆಲ್ಲ ಬ್ಲಾಕ್ ಕಲರ್, ಅದು ಕೂಡ ಅಷ್ಟೇ 15,000 ರೂಪಾಯಿ ಕಡಿಮೆ ಮಾರ್ಕೆಟ್ ಪ್ರೈಸ್ ಹೋಲಿಸ್ಕೊಂಡ್ರೆ. ಈ ವೆಹಿಕಲ್ ಇದೆ ನೋಡಿ, ಒಂದು ಸ್ಕ್ರಾಚ್ ಕೂಡ ಆಗಿಲ್ಲ. ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಬಟ್ಟೆ ತಗೊಂಡಿರ್ತಾರೆ, ಅದೇ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಗ್ರಾನೈಟ್ ಅನ್ನು ಕೂಡ ಸೇಲ್ ಮಾಡಿರ್ತಾರೆ. ಅದೇ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಫಸ್ಟ್ ಟೈಮ್ ಕೊಡ್ತಾ ಇದೀವಿ ಒಳ್ಳೆ ಪ್ರೈಸ್ ಅಲ್ಲಿ. ಅದು ಎಷ್ಟು 40,000 ರೂಪಾಯಿ ಸಿಗುತ್ತೆ. ಎಲೆಕ್ಟ್ರಿಕಲ್ ವೆಹಿಕಲ್ ಇತಿಹಾಸದಲ್ಲೇ ಯಾರು ಕೂಡ ಫ್ಯಾಕ್ಟ್ರಿ ಪ್ರೈಸ್ ಕೊಟ್ಟಿಲ್ಲ. ಬರೀ ಕೇವಲ 10,000 ರೂಪಾಯಿ ತಗೊಂಡು ಮಿಕ್ಕಿದ್ದು EMI. ಗುಡ್ಡೆ ಲೆಕ್ಕದಲ್ಲಿ ತರಕಾರಿ ನೋಡಿದ್ರ, ಗುಡ್ಡೆ ಲೆಕ್ಕದಲ್ಲಿ ಮಾಂಸ ನೋಡಿದ್ರ, ಅದೇ ಗುಡ್ಡೆ ಲೆಕ್ಕದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ನೋಡಿದಿರಾ. ಇವಾಗ ನಾವು ತೋರಿಸಿರೋ ಎಲೆಕ್ಟ್ರಿಕಲ್ ವೆಹಿಕಲ್ ಕ್ಲಿಯರೆನ್ಸ್ ಸ್ಟಾಕ್, ಹೋಲ್ಸೇಲ್ ರೂಪದಲ್ಲಿ ಓನ್ಲಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ, ಫ್ಯಾಕ್ಟ್ರಿಯಲ್ಲಿ ಮಾತ್ರ ಕೊಡ್ತಿರೋದು. ಯಾವುದೇ ಕಾರಣಕ್ಕೂ ಶೋರೂಮ್ ಅಲ್ಲಿ ಬಂದ್ರೆ ಇದು ಸಿಗಲ್ಲ. ಸೊ ದಯವಿಟ್ಟು ಈ ಎಲ್ಲ ಏನೆಲ್ಲ ನೋಡ್ತಾ ಇದ್ರ, ಈ ಎಲ್ಲ ವೆಹಿಕಲ್ಗಳು ಕೂಡ ನಿಮಗೆ ಕೇವಲ 40,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು 40,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವುದು ನಮ್ಮ ಫ್ಯಾಕ್ಟ್ರಿ ಬಂದು ನೋಡ್ತೀರಾ. ಸೊ ನಿಮಗೆ ಲೋ ಸ್ಪೀಡ್ ಬೇಕಾ, ಹೈ ಸ್ಪೀಡ್ ಬೇಕಾ, ಎಲ್ಲ ವೆರೈಟಿಗಳು ಕೂಡ ಇದರಲ್ಲಿ ಮಿಕ್ಸಪ್ ಆಗಿರುವಂಥದ್ದು. ನಿಮಗೆ ಯಾವುದು ಕಣ್ಣಿಗೆ ಬೇಕಾದ ಗಾಡಿ ನೀವು ಕೈ ಇಟ್ಟರೆ ಅದೇ ಗಾಡಿನ 10 ನಿಮಿಷಕ್ಕೆ ರೆಡಿ ಮಾಡಿಬಿಟ್ಟು ನಿಮ್ಮ ಕಣ್ಣು ಮುಂದೆ ನಿಮಗೆ ಏನು ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಪ್ಲಸ್ ಈಗ ಬ್ಯಾಟ್ರಿ ಅಂತ ತಂದರೆ ಬ್ಯಾಟ್ರಿ ಕೂಡ ಒಳ್ಳೆ ವಾರಂಟಿನೂ ಕೂಡ ಇರುತ್ತೆ. ನಿಮಗೆ ಯಾವುದೇ ರೀತಿ ಏನೋ ವರ್ಕಿಂಗ್ ಕಂಡೀಷನ್ ಇರಲ್ಲ ಅಂತ ಅನ್ನಂಗಿಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಬಟ್ ಇದು ಏನಕ್ಕೆ ನಾವು ಶೋರೂಮಲ್ಲಿ ಸೇಲ್ ಮಾಡ್ತಿಲ್ಲ ಅಂತ ಅಂದರೆ, ಈ ಒಂದು ವೆಹಿಕಲ್ಗಳು ಯಾವುದೇ ಕಾರಣಕ್ಕೂ ಸೊ ಏನಾದ್ರು ಕೆಲವೊಂದು ಚಿಕ್ಕ ಪುಟ್ಟ ಒಂದು ಸ್ಕ್ರಾಚ್ ಈ ಥರ ಎಲ್ಲ ಆಗಿರುತ್ತೆ, ಅದನ್ನು ನಾವು ಶೋರೂಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಸೇಲ್ ಮಾಡಲ್ಲ. ಆ ಒಂದು ಉದ್ದೇಶದಿಂದ ಫ್ಯಾಕ್ಟ್ರಿ ಕ್ಲಿಯರೆನ್ಸ್ ಮೇಳ ಅಂತ ಒಂದು ನಡೀತಾ ಇದೆ. ಯಾರೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ತಗೋಬೇಕು, ಓಕೆ ನನಗೆ ಕಡಿಮೆ ರೇಟಲ್ಲಿ ಬೇಕು, ಇಲ್ಲ ಸೆಕೆಂಡ್ ಹ್ಯಾಂಡ್ ಬೇಕು ಅಂತ ನೋಡ್ತಾ ಇರ್ತೀರಾ, ಆ ಸೆಕೆಂಡ್ ಹ್ಯಾಂಡ್ ಪ್ರೈಸಲ್ಲಿ ನಿಮಗೆ ಹೊಸ ವೆಹಿಕಲ್ಗಳು RTO ಮಾಡಲು ಸಿಗುತ್ತೆ, ನಾನ್ RTO ಮಾಡಲ್ ಕೂಡ ಸಿಗುತ್ತೆ. ಸೊ ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ನೀವು ಇಲ್ಲಿ ನೋಡಿರ್ತೀರ ವೆಹಿಕಲ್ಗಳಲ್ಲಿ, ಸೊ ಕೆಲವೊಂದು ಏನಾಗಿರುತ್ತೆ, ಕೆಲವೊಂದು ಏನೋ ಪಾರ್ಟ್ಗಳು ಸ್ವಲ್ಪ ಏನೋ ಸ್ಕ್ರಾಚ್ ಆಗಿರುತ್ತೆ, ಅದನ್ನ ಶೋರೂಮಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಸೊ ಕಸ್ಟಮರ್ ಕೂಡ ಅಲ್ಲಿ ಏನೋ ರಿಜೆಕ್ಟ್ ಕೂಡ ಮಾಡಿರ್ತಾರೆ. ಅದೇ ಥರನೇ ಯಾವುದೇ ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ, ಸೊ ಈಗ ನಮಗೆ ಸಪೋಸ್ ಇಲ್ಲಿ ನೋಡಿರ್ತೀರ, ಸೊ ವೆಹಿಕಲ್ಗಳಲ್ಲಿ ಏನಾಗುತ್ತೆ, ಈ ಚಿಕ್ಕ ಪುಟ್ಟ ಲೈಟ್ ಸ್ಕ್ರಾಚ್ ಎಲ್ಲ ಇರುತ್ತೆ. ಈ ಸ್ಕ್ರಾಚ್ಗೆಲ್ಲ ಏನು ಮಾಡ್ತಾರೆ, ಇಲ್ಲ ನೀವು ಬೇಡ ಅಂತ ಹೇಳ್ಬಿಟ್ಟು ನಾವು ಶೋರೂಮ್ ಕೂಡ ಸೇಲ್ ಮಾಡೋಕ್ಕೂ ಹೋಗಲ್ಲ. ಸೊ ಅದನ್ನೇನು ಮಾಡ್ತೀವಿ ನಾವು, ಒನ್ ಟೈಮ್ ನಾವು ಕ್ಲಿಯರೆನ್ಸ್, ಲಾಸ್ಟ್ ಟೈಮ್ ಕೂಡ ಒಂದ್ಸರಿ ಕ್ಲಿಯರೆನ್ಸ್ ಮೇಳ ಅಂತ ಮಾಡಿದ್ವಿ. ಈ ಟೈಮು ಸೊ ಇವಾಗ ನಾವು ಒಂದು ಆಷಾಢದಲ್ಲಿ ಸೊ ಲಿಮಿಟೆಡ್ ಟೈಮ್ ಪೀರಿಯಡಲ್ಲೂ ಕೂಡ ಇದನ್ನು ಮಾಡ್ತಿರೋದು. ಸೊ ಈ ಒಂದು ಕ್ಲಿಯರೆನ್ಸ್ ಮೇಳ ನಿಮಗೆ ಬಂದ್ಬಿಟ್ಟು, ನಿಮಗೆ ಲಿಡಾಸಿಡ್ ಬ್ಯಾಟ್ರಿ ಬೇಕಾ, ಲಿಥಿಯಂ ಬ್ಯಾಟ್ರಿ ಬೇಕಾ, ಸೊ ಎಲ್ಲದೂ ಕೂಡ ಎಷ್ಟು ಮೈಲೇಜ್ ಬೇಕು ಅದ್ರ ಪ್ರಕಾರ ನಿಮಗೆ ಸಿಗುತ್ತೆ. ನಾನು ಹೇಳ್ತಿರೋದು ನಿಮಗೆ ಒಂದು 40,000 ರೂಪಾಯಿಂದನೂ ಕೂಡ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಹೊಸದು ಕಂಪ್ಲೀಟ್ ಬ್ರಾಂಡ್ ನ್ಯೂ ಕಂಡೀಷನ್ ಇರೋ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ತುಂಬಾನೇ ನಮ್ಮ ಹತ್ರ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ ತುಂಬ ಬ್ರ್ಯಾಂಡ್ಗಳಿದೆ ಇದರಲ್ಲಿ. ಸೊ ಒಂದು ಬ್ರ್ಯಾಂಡ್ ಎಲ್ಲ ಹೇಳ್ಬೇಕು ಅಂದರೆ ತುಂಬಾನೇ ಬ್ರ್ಯಾಂಡ್ಗಳಿದ್ದಾವೆ. ಆ್ಯಕ್ಚುಲಾಗಿ ನಿಮಗೆ ನೋಡಬೇಕು ಅಂತಂದರೆ ಇದು ಬಂದ್ಬಿಟ್ಟು ರಾಕ್ ಅಂತ ಇದೆ. ಸೊ ನೀವು ಆಲ್ರೆಡಿ ಇದು ನೋಡಿರ್ತೀರ, IME ರ್ಯಾಪಿಡ್ ಅಂತ ಆಲ್ರೆಡಿ ಎಲ್ಲರೂ ಕೂಡ ಫೇಮಸ್ ಆಗಿರುತ್ತೆ. ನೆಕ್ಸ್ಟು ಸೊ ಬ್ಯಾಟ್ರಿ ಅಂತ ಇರುತ್ತೆ, ಇವನ್ ಬ್ಯಾಟ್ರಿಯಲ್ಲಿ ಸ್ಟೋರಿ ಅಂತ ಮಾಡಲು ಕೂಡ ನೀವು ಕೇಳಿರ್ತೀರ, ಅದು ಕೂಡ ಇದೆ. ಇದ್ರ ಜೊತೆಗೆ ನಿಮಗೆ ಸೊ ಸಪೋಸ್ ಜಾಪೈ ಆಸ್ಟಿಡ್ ಮಾಡಲ್ ಅದು ಕೂಡ ಇದೆ. ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಹೊರಗಡೆ ಮಾರ್ಕೆಟ್ ಪ್ರೈಸ್ಗೂ ಇಲ್ಗೂ ವರ್ಸ್ಟಿಂದ ವರ್ಸ್ಟ್ ಅಂದ್ರೂ ಕೂಡ ಒಂದು 15,000 ರಿಂದ 20,000 ರೂಪಾಯಿ ಪ್ರೈಸ್ ಕಡಿಮೆ ಆಗುತ್ತೆ. ಇಷ್ಟಂತೂ ಗ್ಯಾರಂಟಿ ಸಿಗುತ್ತೆ. ಸೊ ಕೆಲವೊಂದು ಹೈ ಎಂಡ್ ಮಾಡಲ್ಗೆ ಹೋದ್ರೆ ನಿಮಗೆ 30,000 ರೂಪಾಯಿ ಕೂಡ ಕಡಿಮೆ ಆಗುತ್ತೆ. ಓಕೆ, ಈ ಮೇಳ ಎಷ್ಟು ದಿನದವರೆಗೂ ನಡೆಯುತ್ತೆ? ಸೊ ಈ ಒಂದು ಮೇಳ ಬಂದ್ಬಿಟ್ಟು ಜುಲೈ 15 ರಿಂದ ಜುಲೈ 30 ಮಾತ್ರ ಇರುತ್ತೆ ಅಷ್ಟೇ. ಸೊ ನಮ್ಮ ಒಂದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಇರೋದು ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತು, ನಮ್ಮ ಫ್ಯಾಕ್ಟ್ರಿ ದಾಬಸ್ಪೇಟೆಯಲ್ಲಿ ಇದೆ ಅಂತ. ದಾಬಸ್ಪೇಟೆಯಲ್ಲಿ ಬಂದು ಸೊ ನಮ್ಮ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಸೊ ಇಲ್ಲ ಸಪೋಸ್ ಇಲ್ಲ ಸರ್ ದೂರದಿಂದ ಬರೋಕ್ಕಾಗಲ್ಲ ಅಂತ ಅಂದರೆ, ಸೊ ನೀವು ಫೋನ್ ಮಾಡಿಬಿಟ್ಟು ಸೊ ಕಂಪನಿ ಅಕೌಂಟಿಗೆ ಬುಕಿಂಗ್ ಅಮೌಂಟನ್ನು ಇದು ಮಾಡಿಬಿಟ್ಟು ಸೊ ಡಿಸ್ಪ್ಯಾಚ್ಗಿಂತ ಮುಂಚೆ ನಿಮಗೆ ಕಂಪ್ಲೀಟ್ ವಿಡಿಯೋ ಎಲ್ಲ ಕಳಿಸ್ಕೊಡ್ತಾರೆ. ಅದಾದಮೇಲೆ ನೀವು ಸೊ ಇದನ್ನು ನಿಮ್ಮ ಯಾವುದು ನಿಯರೆಸ್ಟ್ ಟ್ರಾನ್ಸ್ಪೋರ್ಟ್ ಇರುತ್ತೆ, ಟ್ರಾನ್ಸ್ಪೋರ್ಟ್ ಕೂಡ ನಾವು ಕಳಿಸ್ಕೊಡ್ಬೋದು. ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮಾತ್ರ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಸರ್, ಆಸ್ ಎ ಕಸ್ಟಮರ್ ಒಂದು ಡೌಟ್ ಏನಂದ್ರೆ, ಕ್ಲಿಯರೆನ್ಸ್ ಸ್ಟಾಕ್ ಏನೋ ನೀವು ಸೇಲ್ ಮಾಡ್ತಾ ಇದೀರಲ್ವಾ? ಹೌದು. ಇದ್ರ ಬಿಡಿ ಭಾಗಗಳು ಅಥವಾ ಸರ್ವಿಸ್ ಏನೋ ಬಂದಾಗ ಅದು ಜವಾಬ್ದಾರಿ ಯಾರು ಅಂತ? ಅದ್ರದ್ದು ಎಲ್ಲ ಸ್ಪೇರ್ ಪಾರ್ಟ್ ಎಲ್ಲ ಸಿಗುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಪೇರ್ ಪಾರ್ಟ್ ಇದ್ರದ್ದು ಎಲ್ಲ ರೆಗ್ಯುಲರ್ ಸಿಗುತ್ತೆ. ನಾವು ಇದನ್ನ ಏನು ಮಾಡ್ತಾ ಇದೀವಿ ಅಂತ ಅಂದರೆ, ಸೊ ಈಗ ಸಪೋಸ್ ನೀವು ಮುಂದೆ ಬನ್ನಿ, ಆಕ್ಚುಲಾಗಿ ಇದು ಸ್ಪೀಡೋಮೀಟರ್ ಎಕ್ಸಾಂಪಲ್. ಈಗ ಸ್ಪೀಡೋಮೀಟರ್ ಬಂದರೆ, ಈ ಸ್ಪೀಡೋಮೀಟರ್ ಸ್ವಲ್ಪ ಬ್ಲರ್ ಕಾಣ್ತಾ ಇದೆ. ಏನಕ್ಕೆ ಇದ್ರ ಮೇಲೆ ಲ್ಯಾಮಿನೇಷನ್ ಆಗಿ ಫುಲ್ ಪೇಸ್ಟ್ ಆಗಿಬಿಟ್ಟಿದೆ. ಇದನ್ನ ರಿವ್ಯೂ ಮಾಡೋದಕ್ಕಂತೂ ಆಗಲ್ಲ. ಸೊ ಈ ಒಂದು ವೆಹಿಕಲ್ ನಾವೇನು ಮಾಡ್ತಾ ಇದೀವಿ, ಕ್ಲಿಯರೆನ್ಸ್ ಸ್ಟಾಕ್ಗೆ ಮೂವ್ ಮಾಡ್ತೀವಿ. ಸೊ ಕ್ಲಿಯರೆನ್ಸ್ ಸ್ಟಾಕಲ್ಲಿ ಮೂವ್ ಮಾಡ್ಬಿಟ್ಟು, ಬಟ್ ಇದು ಸ್ಪೇರ್ ಪಾರ್ಟ್ ಎಲ್ಲ ಸಿಗುತ್ತೆ. ಓಕೆ, ಅದರಲ್ಲಿ ಸಮಸ್ಯೆ ಇಲ್ಲ. ಇದು ಸರ್ವಿಸ್ ಕೂಡ ಸಿಗುತ್ತೆ, ಅದರದ್ದು ಕೂಡ ಸಮಸ್ಯೆ ಇಲ್ಲ. ಸೊ ಯಾರೆಲ್ಲ ನಮಗೆ ಓಕೆ ಕಡಿಮೆ ರೇಟ್ ಸೆಕೆಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಬೇಕು, ಕಡಿಮೆ ರೇಟಲ್ಲಿ ಬೇಕು ಅಂತ ನೋಡ್ತಾ ಇರ್ತೀರ, ಇದು ಬೆಸ್ಟ್ ಆಪರ್ಚುನಿಟಿ. ಸೊ ಟೋಟಲ್ ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಒಂದು 300 ವೆಹಿಕಲ್ ಇರ್ಬೋದು. ಸೊ ಸುಮಾರು 300 ವೆಹಿಕಲ್ ಬಂದ್ಬಿಟ್ಟು ಕೇವಲ 15 ದಿನದಲ್ಲಿ 100% ಯಾರೆಲ್ಲ ಫಸ್ಟ್ ಬಂದು ಬುಕ್ ಮಾಡ್ಕೊಂಡು ತಗೊಂಡು ಹೋಗ್ತೀರಾ, ಸೊ ಇದು ನಿಮಗೆ ಇದಾಗುತ್ತೆ. ಸೊ ಮತ್ತೆ RTO ಮಾಡೋದ್ರೆ RTO ಕೂಡ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ.
ಆಗುತ್ತೆ. ಪ್ಲಸ್ ಯಾರೆಲ್ಲ ಇದಕ್ಕೂ ಕೂಡ ಸರ್ ನಮಗೆ ಲೋನ್ ಬೇಕು ಅಂತ ಅಂದರೆ ಈ ಗಾಡಿಗಳು ಕೂಡ ನಿಮಗೆ ಈಸಿ EMI ಆಪ್ಷನ್ ಸಿಗುತ್ತೆ. ಅಂದರೆ ಡೌನ್ ಪೇಮೆಂಟ್ ಎಷ್ಟು ತಗೊಂಡ್ರೆ ನೀವು ಗಾಡಿ ಕೊಡ್ತೀರಾ ಸರ್? ಡೌನ್ ಪೇಮೆಂಟ್ ಹಬ್ಬ ಅಂದರೆ ಒಂದು 10 ರಿಂದ 15 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಇಟ್ಕೊಂಡ್ರೆ ಸಾಕು. ಸೊ ಮಿಕ್ಕಿದ್ದು ಲೋನ್ ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಸೂಪರ್. ರಫ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಬ್ಯಾಟ್ರಿ ಬಂದ್ಬಿಟ್ಟು 2 ಥರ ಬರುತ್ತೆ, ಡಿಟಾಚಬಲ್, ನಾನ್ ಡಿಟಾಚಬಲ್. ಅಂದರೆ ಕಡಿಮೆ ಪ್ರೈಸ್ ಏನು 40,000 ರೂಪಾಯಿಂದ ಏನು ಹೇಳ್ತಾ ಇದೀವಿ ಅದು ಬಂದ್ಬಿಟ್ಟು ಇನ್ಬಿಲ್ಟ್ ಆಗಿ ಹೋಗಿರುತ್ತೆ. ಸೊ ಅದು ಬಿಟ್ಟು ಹೈಯರ್ ಎಂಡ್ ಏನು ಬರುತ್ತೆ, ಹೈಯರ್ ಎಂಡ್ ಅಂತಂದರೆ ಸಪೋಸ್ ಲಿಥಿಯಂ ಬ್ಯಾಟ್ರಿ ಬೇಕು ಅಂದರೆ ಅದು ಸಿಂಗಲ್ ಬ್ಯಾಟ್ರಿ ಇರುತ್ತೆ, ಮನೇಲಿ ರಿಮೂವ್ ಮಾಡ್ಕೊಂಡು ಅವರು ಚಾರ್ಜ್ ಹಾಕೊಂಡು ಯೂಸ್ ಮಾಡ್ಕೋಬೋದು. ಲಗೇಜ್ ವೆಹಿಕಲ್ ಬೇಕು ಅಂದರೆ ಸಿಗುತ್ತೆ, ಇಲ್ಲ ಏನೋ ಲೇಡೀಸ್ಗೆ ಏನೋ ಮಕ್ಕಳು ಸ್ಕೂಲಿಗೆ ಬಿಡೋದಕ್ಕೆ ಬೇಕು ಅಂದ್ರೆ ಅದಕ್ಕೂ ಸಿಗುತ್ತೆ. ಈಗ ಏಜ್ಡ್ ಪರ್ಸನ್ ಓಡಾಡೋದಕ್ಕೆ ಮನೆ ಹತ್ರ ಬೇಕು ಅಂದ್ರೂ ಸಿಗುತ್ತೆ, ಇಲ್ಲ ನಾವು ತೋಟಕ್ಕೆ ಯೂಸ್ ಮಾಡಬೇಕು ಅಂದ್ರೂ ಕೂಡ ಸಿಗುತ್ತೆ, ಇಲ್ಲ ನಾವು ಲಾಂಗ್ ರೇಂಜಲ್ಲಿ ಹೋಗಬೇಕು ಅಂತಂದ್ರೂ ಕೂಡ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ಪ್ರತಿಯೊಂದು ವೆರೈಟಿಗಳು ಇಲ್ಲಿ ಇರೋವಂಥದ್ದು. ಸೊ ಆಮೇಲೆ ನೆಕ್ಸ್ಟು ಒಂದು ವೆಹಿಕಲ್ ಹೊರಗಡೆ ಹೋಗಿನ ಮುಂಚೆ ಕಂಪ್ಲೀಟ್ PDA ಮಾಡಿಬಿಟ್ಟು ಕಂಪ್ಲೀಟ್ 100% ವರ್ಕಿಂಗ್ ಕಂಡೀಷನ್ ಆ್ಯಂಡ್ ಗುಡ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದ್ದೇ ಇರುತ್ತೆ. ಸೊ ನೀವು ಅದನ್ನು ನೀವು ವೆಹಿಕಲ್ ನೀವು ಬಂದುಬಿಟ್ಟು ನೀವು ನೋಡಿ ಈ ಎಕ್ಸಾಂಪಲ್, ಈ ವೆಹಿಕಲ್ ನೋಡ್ಬೋದು. ಎಕ್ಸಾಂಪಲ್ ಈ ವೆಹಿಕಲ್ ಇವನ್ ಒಂದು ಸ್ಕ್ರಾಚ್ ಕೂಡ ಆಗಿಲ್ಲ, ಪ್ಯಾಕ್ ಬಂದಿರೋ ಫ್ಯಾಕ್ಟ್ರಿಯಿಂದ ತೆಗೆದೇ ಇಲ್ಲ, ಇದನ್ನು ಸೀಲ್ಡ್ ಪ್ಯಾಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ. ಈ ಸೀಲ್ಡ್ ಪ್ಯಾಕ್ ಇವನ್ ನಿಮಗೆ ಒಂದು ಏನೋ ಸ್ಕ್ರಾಚ್ ಕೂಡ ಇರಲ್ಲ. ಸೊ ಈ ಥರದ್ದು ನಾವೇನು ಮಾಡಿರ್ತೀವಿ, ಕೆಲವೊಂದು ಬಲ್ಕ್ ಲಾಟ್ಗಳಲ್ಲಿ ಏನು ಮಾಡಿರ್ತೀವಿ, ಸೊ ಎಕ್ಸೆಸ್ ನಮಗೆ ಸ್ಟಾಕ್ ಆಗೇ ಏನೋ ಓಲ್ಡ್ ಆಗಿರುತ್ತೆ. ಸೊ ಅದನ್ನು ನಾವು ಕ್ಲಿಯರೆನ್ಸ್ ಇದರಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಸೊ ಇದು ನಾಟ್ ಇವನ್ ಮಾರ್ಜಿನಲ್ ಅಂತ ಅಲ್ಲ, ಸೊ ಕ್ಲಿಯರ್ ಸ್ಟಾಕ್ನ ನಾವು ಮಾಡೋದಕ್ಕೋಸ್ಕರ ನಾವಿಲ್ಲಿ ಈ ಒಂದು ಮೇಳ ಅಂತ ಒಂದು ಮಾಡ್ತಾ ಇರುವಂಥದ್ದು. ಒಂದು ನಮ್ಮ ಕೆಳಗಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಟೀಮ್ ಕೂಡ ಅಸಿಸ್ಟ್ ಮಾಡ್ತಾರೆ. ಎರಡನೇದು ಕೆಳಗಡೆ ಲೊಕೇಶನ್ ಇದೆ, ಲೊಕೇಶನ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮೂರನೇದು ಬಂದುಬಿಟ್ಟು ಸೊ ನಿಮಗೆ ನಮ್ಮ ಐ ಥಿಂಕ್ ಎಲ್ಲರಿಗೂ ಗೊತ್ತಿದೆ ನಮ್ಮ ಮೈವಿ ಸ್ಟೋರ್ ಲೊಕೇಶನ್ನು ಇವನ್ ರಾಜನಗರಲ್ಲಿ ಶೋರೂಮ್ ಇದೆ. ಬಟ್ ಆದಷ್ಟು ನೀವು ಫ್ಯಾಕ್ಟ್ರಿಗೆ ಬಂದರೆ ಸೊ ತುಂಬ ಉತ್ತಮ. ಸೊ ನಿಮ್ಗೆ ಯಾವ್ದು ಬೇಕು ಕಣ್ಣಿ, ಯಾಕಂದರೆ ಅಲ್ಲಿರೋದು ಬಂದ್ಬಿಟ್ಟು ಶೋರೂಮ್ ವೆಹಿಕಲ್ಗಳಿರ್ತವೆ ಹೊರತು ಅಲ್ಲಿ ಯಾವುದೇ ಕಾರಣ ಈ ವೆಹಿಕಲ್ಗಳಲ್ಲಿ ನಾವು ಡಿಸ್ಪ್ಲೇ ಮಾಡಿರಲಿಕ್ಕೆ ಇಲ್ಲ, ಚಾನ್ಸೇ ಇಲ್ಲ. ಸೊ ನಿಮ್ಗೆ ಯಾರಿಗೆಲ್ಲ ಈ ಒಂದು ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರು ಸೊ ಈ ಒಂದು ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸಪೋಸ್ ಕೆಲವೊಬ್ರು ಹೇಳ್ತಾರೆ ಇಲ್ಲ ಫೋನ್ ಎತ್ತಲ್ಲ ಅಂತ, ದಯವಿಟ್ಟು ಫೋನ್ ಎತ್ತಲ್ಲ ಅಂದರೆ ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಇಂಟ್ರೆಸ್ಟೆಡ್ ಅಂತವ. ಸೊ ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.